ಇದು ಮೇಕೆದಾಟು ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡೋಂಥ ಫೋಟೋ ನೋಡಿ. ಇದು ಇವ್ರ ಜೊತೆ ಕನ್ನಡ ಚಿತ್ರರಂಗ ಹೋಗ್ಬೇಕಂತೆ. ಇಲ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಚಿತ್ರರಂಗದವರೆಲ್ಲ ಇವ್ರ ಪಕ್ಕದಲ್ಲಿ ನಿಂತ್ಕೋಬೇಕು. ಮುಖ್ಯಮಂತ್ರಿ ಆಗೋದಕ್ಕೆ ಇವ್ರು ಪಾದಯಾತ್ರೆ ಮಾಡಿರೋದು ನೋಡಿ. ಏನು ಉತ್ತರ ಕೊಡ್ತಾರೆ ಇದಕ್ಕೆ? ಇಲ್ಲೆಲ್ಲರೂ ಒಂದೇ ಒಂದು ನಮ್ಮ ಪಾಪ ಸುಸ್ತಾಗಿ ಕಾಂಗ್ರೆಸ್ ಫ್ಲಾಗ್ ಹಾಕ್ಕೊಂಡು ಶಲ್ಯ ಹಾಕ್ಕೊಂಡು ಎಳ್ಳೀರು ಕುಡಿತಾವ್ರೆ. ಇದು ಜಲಕ್ಕೋಸ್ಕರ ಹೋರಾಟ ಮಾಡಿರೋದ? ನೀರಿಗೋಸ್ಕರ ಹೋರಾಟ ಮಾಡಿರೋದ? ಇದು ಇವ್ರ ಜೊತೆ ಎಲ್ಲರೂ ಹೋಗ್ಬೇಕಾಗಿತ್ತು ನೋಡಿ. ಪಾಪ ಎಷ್ಟು ಕಷ್ಟಪಡ್ತಾವ್ರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫ್ಲೆಕ್ಸ್ ಹಾಕೊಂಡು ಇವರು ಚಿತ್ರರಂಗದ ಬಗ್ಗೆ ಮಾತಾಡ್ತಾರೆ, ನೆಲ ಜಲ ಭಾಷೆ ಬಗ್ಗೆ ಮಾತಾಡ್ತಾರೆ. ಬೇರೆ ವಿಧಾನಸೌಧದಂತಹ ಜಾಗದಲ್ಲಿ ಈ ರೀತಿಯ ಧಮಕಿ ತರದ ಮಾತುಗಳು ಆ ಸ್ಥಾನಕ್ಕೆ ಸೂಕ್ತ. ಈಗ ಒಂದು ಮಾತು ಹೇಳಿದೆ ನಾನು, ಪದ ಬಳಕೆ ಸರಿ ಮಾಡ್ಕೊಳ್ಳಿ. ಇಬ್ಬರದು ಒಂದೇ ರೀತಿಯಲ್ಲಿ. ಮೊನ್ನೆ ನಾನು ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಒಂದು ದಕ್ಷ IAS ಅಧಿಕಾರಿ DK ರವಿಯವರ ಪುತ್ಥಳಿನ ನಿರ್ಮಾಣ ಮಾಡೋಕ್ಕೆ ಹೇಳಿದ್ದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪತ್ರ ಬರ್ತದೆ. ಆ ಪತ್ರಕ್ಕೆ ಇವರು ಏನು ಪ್ರತಿಕ್ರಿಯೆ ಕೊಡಬೇಕು? ಮಾಧ್ಯಮದವ್ರ ಜೊತೆ ಕೊಡ್ತೇವೆ, ನಿರಾಕರಿಸ್ತೇವೆ. ನಾನು ಕೇಳಿರೋದು ಯಾರು? ಇಬ್ಬರು ವ್ಯಕ್ತಿಗಳು. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಸುಮಾರು ಒಂದು 60 ಎಕರೆ ಇರ್ತಕ್ಕಂಥ ಒಂದು ಉದ್ಯಾನವನ. ಅದಕ್ಕೆ DK ರವಿಯವರ ಉತ್ತರದ ಮುಖ್ಯ ದ್ವಾರಕ್ಕೆ DK ರವಿಯವರು, ಪಶ್ಚಿಮದ ಮುಖ್ಯ ದ್ವಾರಕ್ಕೆ SM ಕೃಷ್ಣ ಅವರ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ನನ್ನ ವೇತನದಲ್ಲಿ ಅಂತ ಬರ್ತಿದ್ದೀನಿ ನಾನು. ಈ ಕ್ಷೇತ್ರ ನನಗೆ 4 ಸಾರಿ MLA ಮಾಡಿದೆ. ಆ ಋಣದಲ್ಲಿ ನಾನಿದ್ದೀನಿ. ಇದೊಂದು ಸಣ್ಣ ಕೆಲಸ ಆದರೂ ನಾವು ಮಾಡೋಣ ಅಂತ ನಾನು ಅನುಮತಿ ಕೇಳಿದ್ದೆ. ಅದರ ಬಗ್ಗೆ ತಾನೇ ಮಾತಾಡಬೇಕು. ಅದು ಬಿಟ್ಟು ನಿನ್ನ ತಮ್ಮ, ಅರೆ ಸುರೇಶ್ ಅವರು ಒಂದು ಗೊತ್ತಿರಲಿ, ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಫಸ್ಟು. ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಆಮೇಲೆ ನನ್ನ ತಮ್ಮನ ಹಿನ್ನೆಲೆಗೆ ಬನ್ನಿ. ತಪ್ಪೇನಿಲ್ಲ, ಏನೇನೂ ತಪ್ಪಿಲ್ಲ. ನಿಮ್ಮ ಅಣ್ಣನ ಹಿನ್ನೆಲೆ ನನ್ನ ತಮ್ಮನ್ನ 100 ತಮ್ಮದಿರ್ನ ಹಾಕಿದ್ರು ನಿಮ್ಮ ಅಣ್ಣನಿಗೆ ಸಮ ಆಗಲ್ಲ. ಇದು ಗೊತ್ತಿರಲಿ. ನಿಮ್ಮ ಅಣ್ಣನ ಹತ್ರ ಒಂದು 4,000 ರೂಪಾಯಿ ಮೋಟ್ರ್ ಬೇಕಿತ್ತು, ಜಾವ. ಅಲ್ಲಿಂದ ಜೊತೆಯಲ್ಲಿ ನೋಡ್ಕೊಂಬರ್ತಾ ಇರೋವನು. ಇದು ನಿಮಗೆ ಗೊತ್ತಿರಲಿ. ನನ್ನ ತಮ್ಮನ ವಿಷಯ ತಿದ್ದಕ್ಕೆ ಇವತ್ತು ನಿಮ್ಮ ಅಣ್ಣಂದು ನಂದು ಇರ್ತಕ್ಕಂಥ ಸಂಬಂಧದ ಬಗ್ಗೆ ಮಾತಾಡಬೇಕಾಗಿದೆ. ನನಗೆ ಅವಶ್ಯಕತೆ ಇರಲಿಲ್ಲ. 4,000 ಹಳೇ ಜಾವ, ಜೊತೆಯಲ್ಲಿ ಬೆಳೆದವರು, ದೈವ ಕೃಪೆ. ನಾನೊಬ್ಬ ಗುತ್ತಿಗೆದಾರನಾದೆ. ನಿಮ್ಮ ಅಣ್ಣ ಒಂದು ರಾಜಕೀಯದಲ್ಲಿ ಒಂದು ಶಾಸಕರಾದ. ಇವತ್ತಿಬ್ಬರು ವಿಧಾನಸಭೆಯಲ್ಲಿ ಪ್ರವೇಶ ಮಾಡೋಂಥ ಭಾಗ್ಯ ನಮಗೆ ಸಿಕ್ಕಿದೆ. ಆ ಸ್ಥಾನಕ್ಕೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ. ನಿಮ್ಮ ಅಣ್ಣನಿಗೆ ಎಲ್ಲರ ಜೊತೆ ಹೊಂದಿಕೊಂಡು ಒಟ್ಟಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ತೊಗೊಂಡೋರ ರೀತಿಯಲ್ಲಿ ಒಂದು ಸ್ನೇಹಿಯಾಗಿ ಬದುಕಲಿ ಅಂತ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳ್ರಿ. ನನಗಲ್ಲ ಹೇಳೋದು, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಏನು ಬೇಕಾದ್ರೂ ಮಾಡ್ತೀರಿ ನೀವು. ನನಗೂ ಗೊತ್ತಿದೆ, ನನ್ನನ್ನು ಯಾವಾಗ ನೀವು ಸುಳ್ಳು ರೇಪ್ ಕೇಸ್ ಹಾಕಿದ್ರೋ ಇದಕ್ಕೆ ಮೇಲೆ ಏನು ಬೇಕಾದ್ರೂ ಆಗಲಿ ನೋಡೋಣ. ತಪ್ಪು ಮಾಡಿದ್ದೀರಿ, ಈ ಪಾಪದ ಕೆಲಸ ಮಾಡಬಾರ್ದಾಯಿತು. ನನಗೂ ಒಂದು ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ಸ್ತೀರಾ ನೀವು? ದೇವ್ರ ಮೆಚ್ತಾನ? ನೀವು ಎಷ್ಟು ದೇವಸ್ಥಾನಗಳಿಗೆ ಹೋದ್ರೂ ಏನು ಪ್ರಯೋಜನ? ಏನಕ್ಕೆ ಬೇಕು? ಇವತ್ತು DK ರವಿ ಪ್ರತಿಮೆ ಬೇಡ, ಕಬ್ಬಣದ ಪ್ರತಿಮೆ ನಂದು ನನ್ನ ತಮ್ಮಂದು ಅಂತ ಹೇಳಿದ್ದೀರಿ. ಬೇಡ,
ನಂದು ನನ್ನ ತಮ್ಮಂದು ಬೇಡ. ಡಿ ಕೆ ರವಿ ಅವ್ರು ತೆಗೆದುಬಿಡ್ತೀನಿ, ಮನವಿ ಪತ್ರ ನಾಳೆ ಬೇರೆ ಕೊಡ್ತೀನಿ. ಡಿ ಕೆ ಸುರೇಶ್ದೇ ಕೊಡಿ ಅಂತ ಕೊಡ್ತೀನಿ, ಕೊಡಿ, ನಿಮ್ಮದೇ ಮಾಡ್ತೀನಿ, ನನಗೇನು ಕಷ್ಟ ಇಲ್ಲ, ಕೊಡಿ. ಡಿ ಕೆ ಅವರಿಗೆ ಬದಲು ಡಿ ಕೆ ಸುರೇಶ್ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕಂದರೆ ಈ ಕ್ಷೇತ್ರದಲ್ಲಿ ನೀವು 10 ವರ್ಷ ಸಂಸದರಾಗಿದ್ದಿರಿ. ಬನ್ನಿ, ಅದಕ್ಕೆ ಅನುಮತಿ ಕೊಡಿಸಿ, ನಿಮ್ಮ ಅಣ್ಣನಿಗೆ ಹೇಳಿ ಮಾಡ್ತೀನಿ. ಡಿ ಕೆ ರವಿನ ಬಿಟ್ಬಿಡಿ, ಬೇಕಾದ್ರೆ ಅವ್ರನ್ನೆಲ್ಲ ಕುಣಗಲಲ್ಲಿ ಮಾಡೋಣ, ಅವ್ರು ಹುಟ್ಟೂರಲ್ಲಿ ಮಾಡೋಣ.